ಇತ್ತು. ಸೊ ಈಗ ಕೀ ಆನ್ಸರ್ಸ್ಗಳನ್ನು ಕೂಡ ತಂದಿದ್ದೀನಿ. ಸೊ ಫಸ್ಟ್ ಕ್ವಶನ್ ಇತ್ತು, ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಸಾಧನ ಕೇಳಿದ್ರು. ಸೊ ವಿದ್ಯುತ್ ಜನಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 42, 30 ಅಂಪಿಯರ್ ರೋಧ ಹೊಂದಿರತಕ್ಕಂಥ ಒಂದು ವಿದ್ಯುತ್ ದೀಪ 6 ಅಂಪಿಯರ್ ರೋಧವನ್ನು ಹೊಂದಿರತಕ್ಕಂಥ ವಾಹಕದ ಸರಣಿಯಲ್ಲಿ 9 ವೋಲ್ಟೇಜ್ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿಂತೆ ಜೋಡಿಸಲಾಗಿದೆ. ಮಂಡಲದಲ್ಲಿ ಪ್ರವೇಶಿಸತಕ್ಕಂಥ ಒಟ್ಟು ವಿದ್ಯುತ್ ಸಾಮರ್ಥ್ಯ ಕೇಳಿದ್ರು. ಸೊ 0.25 ಅಂಪಿಯರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಮುಂದಿನ ಪ್ರಶ್ನೆಯವನ್ನ, ಸೌರ ಕುಕ್ಕರ್ನ ಒಳಭಾಗಕ್ಕೆ ಕಪ್ಪು ಬಣ್ಣ ಬಳಿಯಲು ಕಾರಣ ಕೇಳಿದ್ದಾರೆ. ಸರಿಯಾದ ಉತ್ತರ, ಅದು ಹೆಚ್ಚು ಶಾಖವನ್ನ ಹೀರಿಕೊಳ್ಳುತ್ತದೆ. 44, ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸತಕ್ಕಂಥ ಲೋಹ ಕೇಳಿದ್ರು. ಸೊ ಟಂಗ್ಸ್ಟನ್ ಇದು ಸರಿಯಾದ ಉತ್ತರ. 45, ತಾಮ್ರದ ಆಯತಾಕಾರದ ತಂತಿಯ ಸುರುಳಿಯನ್ನ ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಎಷ್ಟು ಸರಿ ಬದಲಾಗುತ್ತೆ ಅಂತ ಕೇಳಿದ್ರು. ಅರ್ಧ ಸುತ್ತಿಗೊಮ್ಮೆ ಅಂತಕ್ಕಂಥದ್ದು ಸರಿ ಉತ್ತರ. ಒಂದು ಮಸೂರದ ಸಂಗಮ ದೂರ ಪ್ಲಸ್ 0.50 m ಆದರೆ ಮಸೂರದ ಸಾಮರ್ಥ್ಯ ಮತ್ತು ವಿಧ ಕೇಳಿದ್ದಾರೆ. ಸೊ ಉತ್ತರ ಬಂದ್ಬಿಟ್ಟು ಪ್ಲಸ್ 2.0 d ಮತ್ತು p ನ ಮಸೂರ ಅಂತಕ್ಕಂಥದ್ದು ರೈಟ್ ಆನ್ಸರ್. 47, ವಿದ್ಯುತ್ ಮಂಡಲದಲ್ಲಿ ರೋಧವನ್ನ ಬದಲಿಸ್ತಕ್ಕಂಥ ಸಾಧನ ಕೇಳಿದ್ರು. ಸೊ ರಿಯೋಸ್ಟಾಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 48, ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲ ರೇಖೆಗಳು ಸಮಾಂತರ ರೇಖೆಗಳಂತೆ ಇರುತ್ತವೆ. ಓಕೆ, ಹಾಗಾದ್ರೆ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಇತ್ತು, ಅದು ಏಕರೂಪವಾಗಿರುತ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 49, ಒಂದು ವಸ್ತುವನ್ನ p ನ ಮಸೂರದ ಪ್ರಧಾನ ಸಂಗಮ F1 ಮತ್ತು ಧ್ರುವ ಕೇಂದ್ರ 0ಗಳ ನಡುವೆ ಇರಿಸಿದಾಗ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಕೇಳಿದ್ರು. ಸೊ ಅದು ಇತ್ತು ಆಪ್ಷನ್ ಎ ಮಿಥ್ಯ, ನೇರ ಮತ್ತು ದೊಡ್ಡದಾಗಿರ್ತದೆ ಅಂತಕ್ಕಂಥದ್ದು ಸರಿ ಉತ್ತರ. 50, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸ್ತಕ್ಕಂಥ ಸಾಧನ ಕೇಳಿದ್ರು. ಸೊ ಎಲೆಕ್ಟ್ರಿಕ್ ಮೋಟಾರ್, ವಿದ್ಯುತ್ ಮೋಟಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ ಓಮ್ನ ಕೇಳಿದ್ದಾರೆ. ಓಮ್ ಇದು ಯಾವುದರ SI ಏಕಮಾನ ಕೇಳಿದ್ದಾರೆ. ಅದಿತ್ತು ರೋಧದ SI ಏಕಮಾನ. ಇನ್ನ ಈ ದ್ರವ್ಯ ಮಾಧ್ಯಮ ಮತ್ತು ವಕ್ರೀಭವನ ಸೂಚ್ಯಂಕ ಕೇಳಿದ್ರು. ಬೆಳಕಿನ ವೇಗ ಯಾವುದರಲ್ಲಿ ಹೆಚ್ಚಂತ ಕೇಳಿದ್ದಾರೆ. ಸೊ ಎಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 53, ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ಶಕ್ತಿಯ ಮೂಲ ಏನಿರುತ್ತೆ ಅಂತ ಕೇಳಿದ್ದಾರೆ. ಸೊ ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ಶಕ್ತಿಯ ಮೂಲ ಇರುತ್ತೆ, ಅದು ನ್ಯೂಕ್ಲಿಯರ್ ವಿದಳನ ಕ್ರಿಯೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 54ಕ್ಕೆ, ಕೆಳಗಿನವುಗಳಲ್ಲಿ p ನ ಮಸೂರದ ಒಂದು ಗುಣ ಕೇಳಿದ್ರು. ಅದು ಅಂಚುಗಳಲ್ಲಿ ತೆಳು ಮತ್ತು ಮಧ್ಯದಲ್ಲಿ ದಪ್ಪು ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ 55ದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನ ಉತ್ಪತ್ತಿ ಮಾಡ್ತಕ್ಕಂಥ ಸಂಯುಕ್ತವೇ ಅಲ್ಯೂಮಿನಿಯಂ ಆಕ್ಸೈಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 56ರಲ್ಲಿ ಪ್ರೋಪೇನ್ಯಾನ್ನ ಅಣುಸೂತ್ರ ಕೇಳಿದ್ದಾರೆ. ಸೊ ಪ್ರೋಪೇನ್ಯಾನ್ನ ಅಣುಸೂತ್ರ ಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 57, ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳಾಗಿರ್ತವೆ. ಹಾಗಾದ್ರೆ ಈ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರಿತ್ತು? ಹೆನ್ರಿ ಮೂಸ್ಲೆ. ಇದೇ ಆಧುನಿಕ ಆವರ್ತಕ ಕೋಷ್ಟಕದ ಮೇಲೆ ಇದೆ. ಸೊ ಇದು ಕೂಡ 57 ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 58, ಈ ರಾಸಾಯನಿಕ ಕ್ರಿಯೆಯನ್ನ ಗಮನಿಸ್ಲಿಕ್ಕೆ ಕೇಳಿದ್ದಾರೆ. ಕ್ರಿಯಾಶೀಲತೆಯ ಇಳಿಕೆ ಕ್ರಮ ಕೇಳಿದ್ದಾರೆ. ಸೊ ಆಪ್ಷನ್ ಎ ZnFeCu ಅಂತಕ್ಕಂಥದ್ದು ಸರಿ ಉತ್ತರ. 59, ಒಂದು ಧಾತುವಿನ ಪರಮಾಣು ಸಂಖ್ಯೆ 20. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಅದರ ಆವರ್ತಕ ಸಂಖ್ಯೆ ಕೇಳಿದ್ರು. ಆಪ್ಷನ್ ಸಿ 4 ಅಂತಕ್ಕಂಥದ್ದು ಸರಿ ಉತ್ತರ. 60, ಒಂದು ಬೆಂಜಿನ್ ಅಣುವಿನ ರಚನೆಯಲ್ಲಿ ಏಕಬಂಧ ಮತ್ತು ದ್ವಿಬಂಧಗಳ ಸಂಖ್ಯೆಗಳು ಕ್ರಮವಾಗಿ ಎಷ್ಟಿರ್ತವೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ 9 ಮತ್ತು 3 ಸರಿ ಉತ್ತರ. 61, ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಕೇಳಿದ್ದಾರೆ. ಸೊ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಸರಿ ಉತ್ತರ. 62, ಸಂಪೀಡಿತ ನೈಸರ್ಗಿಕ ಅನಿಲ ಅಥವಾ CNGಯ ಪ್ರಧಾನ ಘಟಕವನ್ನ ಕೇಳಿದ್ದಾರೆ. ಸೊ ಆನ್ಸರ್ ಬರುತ್ತೆ ಮೀಥೇನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 63, ನೀಲಿ ಲಿಟ್ಮಸ್ ಕಾಗದನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸ್ತಕ್ಕಂಥ ವಸ್ತು ಇತ್ತು. ಸೊ ಜಠರ್ ರಸ ಅಂತಕ್ಕಂಥದ್ದು ಸರಿ ಉತ್ತರ. 54, ಲೋಹದ ಸಲ್ಫೈಡ್ ಆಧಾರಗಳನ್ನ ಅವುಗಳ ಆಕ್ಸೈಡ್ಗಳನ್ನಾಗಿ ಉಪಯೋಗಿಸ್ತಕ್ಕಂಥ ಪ್ರಕ್ರಿಯೆಗೆ ಸೊ ಹುರಿಯುವಿಕೆ ರೋಸ್ಟಿಂಗ್ ಅಂತ ಕರೀತಾರೆ. 65, ಹೆಕ್ಸಿನ್ ಮತ್ತು ಸೈಕ್ಲೋಹೆಕ್ಸಿನ್ಗಳ ಸಾಮಾನ್ಯ ಅಣುಸೂತ್ರ ಕೇಳಿದ್ರು. ಸೊ C6H12 ಅಂತಕ್ಕಂಥದ್ದು ಆಪ್ಷನ್ ಸಿ ರೈಟ್ ಆನ್ಸರ್. 66, ತುರಿಕೆ ಗಿಡದ ಅಥವಾ ಎಲೆಯ ಚುಚ್ಚುವ ಕೂದಲಿನಲ್ಲಿರ್ತಕ್ಕಂಥ ಆಮ್ಲ ಕೇಳಿದ್ರು. ಸೊ ಮೆಥೆನೋಯಿಕ್ ಆಮ್ಲ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮಾನವನ ದೇಹದಲ್ಲಿ
ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತಕ್ಕಂಥ ಹಾರ್ಮೋನ್ ಕೇಳಿದ್ರು. ಸೊ ಥೈರಾಕ್ಸಿನ್ ಅಂತಕ್ಕಂಥದ್ದು ಸರಿ ಉತ್ತರ. 68 ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನ ಒಂದು ಕತ್ತಲೆ ಕೋಣೆಯಲ್ಲಿ ಇಡಲಾಗಿದೆ. ಸೊ ಮೇಣದ ಬತ್ತಿಯೊಂದರ ಅದರ ಸಮೀಪದ ಕೆಲವು ದಿನಗಳವರೆಗೆ ಇರಿಸಲಾಗಿದೆ. ಮೊಳಕೆಯ ಮೇಲ್ಭಾಗ ಉರಿಯುತ್ತಿರುವ ಮೇಣದ ಬತ್ತಿಯ ಬೆಳಕಿನ ಕಡೆಗೆ ಸಾಗ್ತದೆ. ಹಾಗಾದ್ರೆ ಇದನ್ನ ಏನಂತ ಕರೀತಾರೆ ಅಂತಿತ್ತು. ಸೊ ಇದನ್ನ ದ್ಯುತಿ ಅನುವರ್ತನೆ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆ ಹೇಳಿದ್ದು ಕೂಡ ಲಾಸ್ಟ್ ಟೈಮಲ್ಲಿ. 69ಗೆ ಹೋಗೋಣ. ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ, ಕರೆಕ್ಟ್ ಆಪ್ಷನ್ ಅನ್ನು ತಾವುಗಳು ಗುರುತು ಮಾಡಬೇಕಿತ್ತು. ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತವೆ ಅಂತಕ್ಕಂಥದ್ದು ರೈಟ್ ಆಪ್ಷನ್. ನೆಕ್ಸ್ಟ್, ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡು ಬರ್ತಕ್ಕಂಥ ಸರಿಯಾದ ಹಂತಗಳು, ಇದನ್ನು ಕೂಡ MCQ ಅಲ್ಲಿ ಹಾಕಿದ್ದೀವಿ. ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. 70D ಇಸ್ ದ ಕರೆಕ್ಟ್ ಆಪ್ಷನ್. 71 ದೀಪಗಳು ಮತ್ತು ಫ್ಯಾನ್ಗಳ ಅನಾವಶ್ಯಕ ಕೆಲಸವನ್ನ ನಿಲ್ಲಿಸಲಿಕ್ಕೆ, ವಿದ್ಯುತ್ ಅನ್ನ ಉಳಿಸೋದಕ್ಕೆ ಏನಂತ ಕರೀತಾರೆ ಅಂತಿತ್ತು. ಸೊ ಅದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ರೆಡ್ಯೂಸ್ ಅಂತ ಕರಿತೀವಿ. ಮಿತ ಬಳಕೆ ಇದು ಸರಿಯಾದ ಉತ್ತರ ಇತ್ತು. 72 ದುಂಡಾದ ಹಸಿರು ಬಟಾಣಿ ಸಸ್ಯವನ್ನ ಸುಕ್ಕಾದ ಹಳದಿ ಬಟಾಣಿ ಸಸ್ಯದ ಜೊತೆಗೆ ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಬೀಜಗಳು ಯಾವುವು ಅಂತ ಕೇಳಿದ್ರು. ಓಕೆ, ಸೊ ಅದರಲ್ಲಿ ಬರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ವಿದ್ಯಾರ್ಥಿಗಳೇ. ಆಪ್ಷನ್ ಸಿ ದುಂಡಾದ ಮತ್ತು ಹಳದಿ ಬೀಜಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಓಕೆ, ನೆಕ್ಸ್ಟ್ 73ಗೆ ಹೋಗೋದಾದ್ರೆ ರಚನಾನುರೂಪಿ ಅಂಗಗಳನ್ನು ಕೇಳಿದ್ದಾರೆ. ಸೊ ರಚನಾನುರೂಪಿ ಅಂಗ ಅಂದ್ರೆ ಒಂದೇ ರೀತಿ ರಚನೆ, ವಿಭಿನ್ನ ರೀತಿಯ ಕಾರ್ಯ. ಸೊ ಇದನ್ನೇ ರಚನಾನುರೂಪಿ ಅಂಗಗಳು ಅಂತ ಹೇಳ್ತೀವಿ. 74ಗೆ ಬರೋದಾದ್ರೆ ಮಾನವ ದೇಹದ ಎಲ್ಲಾ ಭಾಗಗಳಿಂದ ರಕ್ತ ಹೃದಯಕ್ಕೆ ಸಾಗಿಸ್ತಕ್ಕಂಥ ರಕ್ತನಾಳಗಳಿಗೆ ಏನಂತ ಕರೀತಾರೆ, ಅಭಿಧಮನಿಗಳು ಅಂತ ಕರೀತಾರೆ. 75 ಈ ಕ್ರಿಯೆಯ ಮೂಲಕ ಸಸ್ಯಗಳು ತಮ್ಮಲ್ಲಿರ್ತಕ್ಕಂಥ ಹೆಚ್ಚಾದ ನೀರನ್ನು ಹೊರ ಹಾಕುತ್ತವೆ. ಸೊ ಬಾಷ್ಪ ವಿಸರ್ಜನೆ ಇಸ್ ದ ರೈಟ್ ಆನ್ಸರ್. 76 ಎರಡು ನರಕೋಶಗಳ ಮಧ್ಯೆ ಇರ್ತಕ್ಕಂಥ ಸ್ಥಳಾವಕಾಶಕ್ಕೆ ಸಂಸರ್ಗ ಅಂತ ಕರೀತಾರೆ. ಸಂಸರ್ಗ. ನೆಕ್ಸ್ಟ್ ಕ್ವಶನ್, ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನ ಈ ವಿಶೇಷ ಭಾಗದ ಸಹಾಯದಿಂದ ಪಡೆಯುತ್ತೆ. ಸೊ ಜರಾಯು ಅಂತಕ್ಕಂಥದ್ದು ರೈಟ್ ಆನ್ಸರ್. 78 ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವಿರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಇರ್ತಕ್ಕಂಥ ಸಾಮಾನ್ಯ ಮಾರ್ಗ ಕೇಳಿದ್ದಾರೆ. ಸೊ ಮೂತ್ರ ವಿಸರ್ಜನಾ ನಾಳ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಜಲಕೊಯ್ಲು ರಚನೆಗಳ ಉಪಯೋಗವಲ್ಲ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಸಿ ಸೊಳ್ಳೆಗಳಿಗೆ ಬ್ರೀಡಿಂಗ್ ಪ್ರದೇಶವನ್ನು ಒದಗಿಸ್ತದೆ ಇದಲ್ಲ, ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. 79C ಇಸ್ ದ ಕರೆಕ್ಟ್ ಆಪ್ಷನ್. ಏನಾಯ್ತು ಇದು. ಕ್ವಶನ್ ನಂಬರ್ 80 ಜೀವಿಯೊಂದು ತನ್ನ ಜೀವಿತ ಕಾಲದ ಅನುಭವಗಳನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದಿಲ್ಲ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಗಳಿಸಿದ ಗುಣಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಹೋಪ್ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಮಾಡಿದ್ದೀವಪ್ಪ ಅಂದರೆ ಇಂದು ನಡೆದಿರ್ತಕ್ಕಂಥ SSLC ವಿಜ್ಞಾನ ಪರೀಕ್ಷೆಯಲ್ಲಿ ಸೊ ಕೀ ಉತ್ತರಗಳನ್ನು, ತಾತ್ಕಾಲಿಕವಾಗಿರ್ತಕ್ಕಂಥ ಕೀ ಉತ್ತರಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಸೊ ಇವೆಲ್ಲಗಳು ಕೂಡ ಪ್ರೊವಿಷನಲ್ ಕೀ ಆನ್ಸರ್ಸ್. ಸೊ ಎಲ್ಲ ಕರೆಕ್ಟ್ ಆಗಿರ್ತಕ್ಕಂಥ ಕೀ ಆನ್ಸರ್ಸ್ ಇದ್ದಾವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ನಿಮಗೆ ಬೇಡ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಗುವ ಮುಂದಿನ ಭಾಗಗಳಲ್ಲಿ. ಸೊ ಅಲ್ಲಿವರೆಗೆ ಸೊ ಮತ್ತೆ ಓದಿ 22ರ